ಸೊ ಗಾಯ್ಸ್ ಈಗಷ್ಟೇ ಬಂದು ರೀಚ್ ಆದ್ವಿ. ಗಾಡಿ ಹೋಯ್ತದೆ, ಅದು ಎಷ್ಟು ಕಷ್ಟಪಟ್ಟು ಹೋಗ್ಬೇಕು ನೋಡಿ ಈ ರೋಡಲ್ಲಿ, ಎಷ್ಟು ಹೈಟ್ ಅದ ಗೊತ್ತಾ. ಸೊ ಇನ್ನೊಂದು ವಿಷಯ ಏನಂತಂದರೆ ಈ ಜಾಗಕ್ಕೆ ಡಾಕ್ಟರ್ಗಳನ್ನು ಬಂದೋಗಿದ್ದಾರೆ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅದ ಗೈಸ್. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವತ್ತು ನಾವು ಒಂದು ಐಲ್ಯಾಂಡ್ಗೆ ಹೋಗ್ತಿದ್ವಿ. ಆ ಐಲ್ಯಾಂಡ್ ಹೆಂಗುಂಟು ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗುವ. ಸೊ ಗೈಸ್ ನಮ್ಮೂರು ಕೊಡಾಣಿ ಅಂತ. ಸೊ ನಮ್ಮೂರು ರೋಡ್ ಹೆಂಗದೆ ಅಂತ ತೋರಿಸ್ತೇನೆ ನೋಡಿ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲ. ನೀವು ಅಂದ್ಕೊಂಡಿರ್ಬೋದು ಇದು ಮಣ್ಣು ರೋಡ್ ಅಂತ, ಬಟ್ ಇದು ಡಾಂಬರ್ ರೋಡು. ಈ ಪರಿಸ್ಥಿತಿಗದೆ. ಸೊ ಇದು ಯಾರಾದರೂ ಈ ವಿಡಿಯೋ ನೋಡಿದ್ರೆ ಈ ರೋಡ್ನ ಸರಿ ಮಾಡೋ ವ್ಯವಸ್ಥೆ ಫಸ್ಟ್ ಮಾಡಿ, ಆಯ್ತಾ? ಚರ್ಚೆನೇ ಆಗಿಲ್ಲ, ಇಲ್ಲ ಚಾನ್ಸೇ ಇಲ್ಲ. ಗಾಡಿ ಹೋಯ್ತದೆ, ಅದು ಎಷ್ಟು ಕಷ್ಟಪಟ್ಟು ಹೋಗ್ಬೇಕು ನೋಡಿ ಈ ರೋಡಲ್ಲಿ. ಅದು ಈ ವಿಡಿಯೋದಲ್ಲಿ ಎಷ್ಟು ಗೊತ್ತಾಗಲ್ಲ, ಹೊಂಡ ಅವಳಿ ಇರೋದು. ಬಟ್ ನೀವು ನಿಜವಾಗ್ಲೂ ರಿಯಲ್ ಆಗಿ ಬಂದು ನೋಡ್ರೆ ಗೊತ್ತಾಗ್ತದೆ ಎಷ್ಟು ಹೊಂಡ ಉಂಟು ಅಂತ. ನೋಡಿ ಒಂದು ಗಾಡಿ ಬಂದು ಒಂದು ಗಾಡಿ ಪಾಸ್ ಆಗೋದಿಲ್ಲ ಅಷ್ಟಿದೆ. ಈ ರೋಡು ನಾವು ಹುಡ್ದನಿಂದ ಹೆಂಗಾದ್ಯೋ ಹಂಗೆ ಅದೇ. ಇನ್ನುವರೆಗೂ ಡಾಂಬರ್ ಅದನ್ನು ನೋಡೇ ಇಲ್ಲ, ಚೆನ್ನಾಗಿರೋ ರೋಡ್ ನೋಡೇ ಇಲ್ಲ ನಾವು ಹುಡ್ದಾಗಿಂದ. ದೇಶ ರೀ ನಾವು ಕಟ್ಟಿರೋ ದೇಶ ಇದು. ಹೀರೋ 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 ನಮ್ಮ ಹೀರೋ ಬಂದನೆ, ಅವನ ಜೊತೆಗೆ ಹೋಯ್ತಾ ಇದ್ದೆ. ಈ ಬ್ರಿಡ್ಜ್ ನೋಡಿರ್ಬೋದು, ರೀಲ್ಸಾಗೆಲ್ಲ ತುಂಬಾ ಜನ ಫೋಟೋ ಶೂಟು, ವಿಡಿಯೋ ಶೂಟು ಎಲ್ಲ ಮಲ್ಲೇ ಮಾಡ್ತಾರೆ, ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ. ಇದು ನಮ್ಮೂರ ಹತ್ರನೇ ಇರೋದು, ಸಂಶಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. A few moments later. ಸೊ ಗೈಸ್ ಇದೆ ನೋಡಿ ಹೈಗೊಂದು, ಇದು ಆ ಕಡೆ ಇರೋ ದ್ವೀಪ, ಕಡೆ ಫುಲ್ ದ್ವೀಪ. ಈ ಕಡೆಯಿಂದ ಒಂದು ಬ್ರಿಡ್ಜ್ ಕಟ್ಟಾರೆ, ಅದು ರೀಸೆಂಟ್ ಆಗಿ ಏನೋ ಕಟ್ಟಾರೆ ಅಂತೆ. ಮೊದ್ಲು ಈ ಬ್ರಿಡ್ಜ್ ಆಗಿತ್ತು. ದ್ವೀಪ ನೋಡ್ಲಿಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ ಗೈಸ್. ಗೈಸ್ ಬೋರ್ಡ್ ಹಾಕಾರ ಇಲ್ಲದು ನೋಡಿ ಗೈಸ್, ಹಿಂಗಾದ ಜಾಗ. ಸೊ ಗಾಯ್ಸ್ ಈಗಷ್ಟೇ ಬಂದು ರೀಚ್ ಆದ್ವಿ. ಸೊ ಜಾಗ ತೋರಿಸ್ತೆ ನೋಡಿ. ನೋಡಿ ಇಲ್ಲೊಂದು ಬ್ರಿಟಿಷದ ಬಂಗ್ಲೆ ಇದೆ, ಮೊದಲು ಕಟ್ಟಿದ್ರಂತೆ, ಆಮೇಲೆ ಸ್ವಲ್ಪ ಮಾಡಿಫೈ ಮಾಡಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಇದನ್ನ. ಆಮೇಲೆ ನೋಡಿ ಅಲ್ಲೊಂದು ವಾಚ್ ಟವರ್ ಅದೇ. ಸೊ ಅದ್ರ ಮೇಲೆ ಹತ್ಬೋದು, ಹತ್ತು ತೋರಿಸ್ತಾವ ನೋಡಿ, ಹತ್ಕೊಂಡು ಏನೋ ಮಾಡ್ತೇ ಅವನೇ. ಸೊ ಅದ್ರ ಮೇಲೆ ಹತ್ಬೋದು, ತೋರಿಸ್ತಾನೆ ಇಲ್ಲಿ. ಸೊ ಜಾಗ ಮಾತ್ರ ಮಸ್ತ್ ಆಗದ ಗೈಸ್. ಯಾರೋ ಪಾರ್ಟಿ ಎಲ್ಲ ಮಾಡೋಗಾರೆ ನೋಡಿ ಗೈಸ್, ಹೆಂಗೆ ಕಾಣಿಸ್ತದೆ ಜಾಗ. ಇಲ್ಲಿ ಯಾರಂದ್ರೆ ಯಾರು ಇಲ್ಲ, ನಾನು ಮತ್ತು ಅವನು ಇಬ್ಬರೇ. ಸೊ ಇನ್ನೊಂದು ವಿಷಯ ಏನಂತಂದರೆ ಈ ಜಾಗಕ್ಕೆ ಡಾಕ್ಟರ್ಗಳನ್ನು ಬಂದೋಗಿದ್ದಾರೆ. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಗಾಯ್ಸ್ ಈಗ ಆ ವಾಚ್ ಟವರ್ ಮೇಲೆ ಹತ್ತಿ ತೋರಿಸ್ತೆ, ಅಲ್ಲಿ ವ್ಯೂ ಹೆಂಗಿದೆ ಅಂತ ನೋಡುವ ಇವಾಗ. ಬನ್ನಿ ಅಥವಾ ಅಯ್ಯಪ್ಪ ನೋಡಿ ಗಾಯ್ಸ್ ಕೆಳಗಡೆ ಹೆಂಗೆ ಕಾಣ್ತದೆ ಗೈಸ್. ಅವು ನೋಡಿ ಎಲ್ಲೋಗಿ ಮುಟ್ಟದ, ನಾ ಇನ್ನು ಕೆಳಗೆ ಇದ್ದೆ, ಆರಾಮಾಗತ್ತವ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅದೇ, ತೋರಿಸ್ತಾ ನೋಡಿ ಅವ್ರಿಗೆ ಹೋಗಿ. ಅಲ್ಲಿ ನೋಡಿ ಸನ್ಸೆಟ್ ಆಯ್ತಾ ಅದೇ. ಸೊ ಗೈಸ್ ಅಲ್ಲೊಂದು ವೈಟ್ ಕಲರ್ ಆಗಿ ಏನೋ ಮನೆ ಥರ ಕಾಣಿಸ್ತಿಲ್ವಾ, ಅದು ಆ್ಯಕ್ಚುಲಿ ಚರ್ಚು ನಮ್ಮೂರದೇ. ಸೊ ಆ ಕಡೆ ಇರೋದು ನಮ್ಮೂರು. ಸೊ ನಾವಿರೋದು ಇವಾಗ ಹೈಗೊಂದಲ್ಲಿ. ಇದೆಲ್ಲ ಜಂಗ್ ಹಿಡ್ದು ಹೋಗೋದು ನೋಡಿ, ಇದೆಲ್ಲ ಹಾಳಾಗಿ ಹೋದೆ. ಮೊದಲು ಇದನ್ನು ಮೇಂಟೈನೇ ಮಾಡೋದು ಅನಿಸ್ತದೆ. ಕೂದ್ಲಿಕ್ಕೆ ಮಾಡಿರೇನಲ್ಲ ಇದೆ. ಹಾಂ ಗಾಳಿ ಹೆಂಗೆ ಬಿಸ್ತದೆ ಹೇಳು, ಹಾರ್ತೀಯ ಗಾಯ್ಸ್? ಹಾರ್ತಾನೆ ಅಂತ ಇಲ್ಲಿಂದ ನೋಡಿ ಗಾಯ್ಸ್, ಇಲ್ಲಿಂದ ವ್ಯೂ ನೋಡಿ. ಸೊ ಆವಾಗಲೇ ಅದಂಗೆ ಗಾಯ್ಸ್, ಊರ ಕಡೆ ಇದ್ದವ್ರಿಗೆ ಮಾತ್ರ ಸ್ವಲ್ಪ ಜನಕ್ಕೆ ಗೊತ್ತಿರ್ತದೆ ಈ ಜಾಗ. ಸೊ ಹೊರಗಡೆಯಿಂದ ಬಂದವ್ರಿಗೆ ಟೂರಿಸ್ಟಿಗೆ ಈ ಜಾಗ ಗೊತ್ತಿಲ್ಲ, ಹೆಂಗೆ ಯಾವ ದಾರಿನೂ ಗೊತ್ತಿಲ್ಲ ಬರೋದು. ಸೊ ನಾವೇ ಹೆಂಗೆಂಗೋ ಬಂದ್ವಿ ಹುಡ್ಕಂತ. ನಾನು ಮೊದಲೊಂದು ಸಲ ಬಂದಿದ್ದೆ, ಬಟ್ ಅದು ಜಾಗ ನೆನಪಿಲಾಗಿತ್ತು. ಸೊ ಗಾಯ್ಸ್ ಇದೇ ಥರ ಇನ್ನೊಂದು ಎರಡು ಬಂಗ್ಲೆ ಅದೇ ನಮ್ಮೂರಲ್ಲೂ. ಸೊ ಬ್ರಿಟಿಷರದ್ದೇ ಅದು, ಆವಾಗಿನ ಕಾಲದಲ್ಲಿ ಅವ್ರು ಕಟ್ಟಿರೋದಂತ ಹೇಳ್ತಾರೆ. ಸೊ ಇದು ಒಳಗಡೆ ಬಿಟ್ಟಿಲ್ಲ ಬ್ರಿಟಿಷ್ ಬಂಗ್ಲೆ ಒಳಗಡೆ. ಸೊ ಇಲ್ಲಿ ಯಾರು ಸೆಕ್ಯೂರಿಟಿನೂ ಕಾಣಿಸ್ತಿಲ್ಲ ಇವತ್ತು. ಸೊ ಇರ್ತಾರೋ ಏನೋ ಅಂತಲೂ ಗೊತ್ತಿಲ್ಲ. ಸೊ ಇಲ್ಲಿ ಯಾರು ಜನನೂ ತಿರುಗಾಡ್ತಿಲ್ಲ.
ಸೊ ಗೈಸ್ ಆವಾಗಲೇ ಹೇಳ್ದಂಗೆ ಒಂದು ಖುಷಿ ವಿಷಯ ಏನಂದರೆ ಡಾಕ್ಟರ್ ಬ್ರೋ ಈ ಜಾಗಕ್ಕೆ ಬಂದು ಹೋಗಿರೋದು. ಸೊ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಅದನ್ನು. ಸೊ ಎಲ್ಲ ಒಂದ್ಸಲ ಬಂದು ವಿಸಿಟ್ ಮಾಡಿ ಹೋಗಿ ಈ ಜಾಗಕ್ಕೆ. ಸೊ ಇವಾಗ ಇಳಿತಿದ್ವಿ ಕೆಳಗೆ. ಫಸ್ಟ್ ನಮ್ಮ ಹೀರೋ ಇಳಿತಾವನೆ. ಇವಾಗ ಇಳಿತಾ ಇದ್ವಿ. ಪ್ಲೀಸ್ ಯಾರು ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ. ಯಾರು ಫ್ರೆಂಡ್ಸ್ ಇದ್ದರೆ ಅವ್ರನ್ನ ಕರ್ಕೊಬನ್ನಿ ಆಯಿತಾ. ಅಂತೂ ಇಳಿದು ಬಂದ್ವಿ ಗೈಸ್. ಏನು ಹೇಳಿ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಒಳಗಡೆ ಅಂತೂ ಹೋಗೋಕ್ಕಾಗೋದಿಲ್ಲ. ನೋಡಿ ಹೆಂಗೆ ಬಗ್ಗೋಗಿ ನೋಡ್ತಾರೆ ಏನದೆ ಅಂತ ಒಳಗಡೆ ನೋಡೋಕೆ. ಹಂಗೇನು ಕಾಣಿಸ್ತಾ ಇಲ್ಲ. ಹಾಂ, ಇಲ್ಲೇನೋ ಬೆಡ್ ಇಟ್ಟಾರ ಅಷ್ಟೇ. ಇಲ್ಲಿ AC ಎಲ್ಲ ಹಾಕರೆ ಅದು ಬ್ರಿಟಿಷ್ ಗಂಡಲ್ಲ. ಇಲ್ಲಿ ಗಾರ್ಡ್ ಅಥವಾ ವಾಚ್ಮೆನ್ ಯಾರು ಹಾಕ್ಸೋದು ಅನಿಸ್ತದೆ, ಅವ್ರು ಇರ್ಲಿಕ್ಕೆ ಅನಿಸ್ತದೆ. ಇಲ್ಲಿ ನೋಡಿ ಕೈ ತೊಳೋಕೆ ಲಾಕ್ ಹಾಕಿಟ್ಟು ಹೋದ್ರೆ ನೀರು ಬರ್ತದೆ. ಇಲ್ಲಿ ನೀರು ಬರ್ತಿಲ್ಲ. ಚೆನ್ನಾಗದೆ ಜಾಗ. ಅಂದಂಗೆ ಇದೇನು ಅಂತ ಗೊತ್ತಾಗಲ್ಲ. ಮೇ ಬಿ ಫಾರೆಸ್ಟ್ ಹತ್ರ ಗಾಡಿ ಯಾರು ಇರ್ಲಿಕ್ಕೆ ಮಾಡಿದ್ರ ಅಂತ. ಗೈಸ್ ಅವಾಗ ನಾವು ಆವಾಗಲೇ ಹತ್ತನಲ್ಲ, ಅದೇ ವಾಚ್ ಟವರ್ ನೋಡಿ ಹೆಂಗೆ ಕಾಣಿಸ್ತದೆ ಇವಾಗ. ಎಷ್ಟು ಚಿಕ್ಕದಾಗ ಕಾಣಿಸ್ತದಲ್ಲ. ಸೊ ಇವಾಗ ಇಲ್ಲೊಂದು ಸನ್ಸೆಟ್ ವ್ಯೂ ಪಾಯಿಂಟ್ ಅದೇ. ಸೊ ಬಂದಿದ್ವಿ ಒಳ್ಳೆ ಟೈಮ್ಗೆ ಬಂದಿದ್ವಿ ನೋಡಿ. ಈ ನನ್ನ ಮಗ ಬೈಕ್ ತಂದು ನಿಲ್ಸೇ ಬಿಟ್ಟಾನೆ. ಇಲ್ಲೊಂದು ಮಸೀದಿ ಏನೋ ಅದೇ. ನಾವು ಅವಾಗ ಹೇಳಿದ್ವಲ್ಲ ರೋಡ್ ತಪ್ಪೋದ್ವಿ ಅಂತ, ಹಂಗೆ ಕೆಳಗೆ ಹೋಗಿದ್ವಿ. ನೋಡಿದ್ರೆ ಇದೇ ಹಿಂಗೆ ಬರೋದಾಗಿತ್ತು, ಮೇಲ್ಗಡೆಯಿಂದ ಬರೋದಾಗಿತ್ತು. ಆವಾಗ ಗೊತ್ತಿಲ್ಲದೆ ಹಿಂಗೆ ಕೆಳಗಡೆ ಹೋಗಿದ್ವಿ. ಗೈಸ್ ಈ ಬಂಗ್ಲೆ 200 ವರ್ಷದ ಹಳೇದಂತೆ. ಸೊ ಗೈಸ್ ಈ ಬಂಗ್ಲೆ ಬಗ್ಗೆ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ. ಸೊ ಹಾಗೆ ವಾಚ್ ಟವರ್ ಬಗ್ಗೆನೂ ಅಷ್ಟು ಗೊತ್ತಿಲ್ಲ. ಸೊ ಗೊತ್ತಿದ್ದರೆ ಇಲ್ಲಿ ಅವರು ಗಾರ್ಡ್ ಅಥವಾ ವಾಚ್ಮ್ಯಾನ್ ಇರ್ತಾರಲ್ಲ ಅವ್ರಿಗೆ ಗೊತ್ತಿದ್ದರೆ, ಯಾಕಂದರೆ ಅಷ್ಟೇ ಜನ ಯಾರೂ ಇಲ್ಲಿ ಓಡಾಡೋಲ್ಲ. ನಾವು ಇಷ್ಟು ಬಂದು ಒಂದು 2 hours ಆಯಿತು, ಇನ್ನೂವರೆಗೂ ಒಂದು ಯಾರೂ ಒಬ್ಬರು ಬಂದಿಲ್ಲ. ಸೊ ನಾವಿಬ್ಬರೇ ಇಲ್ಲಿದ್ವಿ. ಸೊ ಗಾಯ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಬರೋ ತನಕ ವೆಯ್ಟ್ ಮಾಡಿ. ಅಲ್ಲಿ ತನಕ ಬಾಯ್.